ಅರುಣ್ ಅಂತ ಕಾಲರ್ ರೆಡಿ ಇದ್ದಾರೆ ದಾವಣಗೆರೆಯಿಂದ. ಅರುಣ್ ನಮಸ್ತೆ. ನಮಸ್ತೆ ಮೇಡಮ್. ಅರುಣ್ ಹೇಳಿ. ಅರುಣ್ ಮೇಡಮ್, ನಮ್ಮ ನಾಡು ನುಡಿ ವಿಚಾರಕ್ಕೆ ಬಂದ್ರೆ ನಾವು ಮಾಡ್ಲೇಬೇಕು ಮೇಡಮ್. ಯಾಕಂದ್ರೆ ಕನ್ನಡದ ಆಗ್ತಕ್ಕಂತ ಅವಮಾನನ ನಾವು ಕೇಳ್ಬೇಕು ಮೇಡಮ್. ಇವತ್ತು ನಾವೆಲ್ಲ ಸೇರಿ ಕೇಳಿದ್ರೇನೆ ಅಲ್ಲಿ ಹೋಗುವಂತ ಕನ್ನಡಿಗರೆಲ್ಲ ನ್ಯಾಯ ಸಿಗೋದು. ಸೊ ಈ ವಿಚಾರವಾಗಿ ಮಾಡ್ಬೇಕು ಮೇಡಮ್. ಬಟ್ ಏನಂದ್ರೆ ನಿಜ ಬಂದು ನಾಡು ನುಡಿ ಜಲ ಅಂತ ಬಂದಾಗ ಕರ್ನಾಟಕ ಕನ್ನಡ ಕನ್ನಡಿಗರು ಅಂತ ಬಂದಾಗ ಅದ್ರಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಬಿಡಿ, ಆಯ್ತಾ. ಬಟ್ ಆದ್ರೆ ಎಷ್ಟ್ರ ಮಟ್ಟಿಗೆ ಇದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತಲ್ವಾ. ಸರ್ಕಾರ ಇದನ್ನ ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಕನ್ನಡಿಗರ ಹಿತ ಕಾಯುವಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರ ತಗೊಳ್ಕೊಳ್ಳುತ್ತೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತಲ್ವಾ. ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಈಗ ಏನಂದ್ರೆ ಪರಿಸ್ಥಿತಿಗಳು ದಿನ ಕೆಟ್ಟದ್ದು ಇರ್ತೇ ಇರುತ್ತೆ ಮೇಡಮ್. ಚೆನ್ನಾಗಿರೋದು ಇರುತ್ತೆ, ಕೆಟ್ಟದ್ದು ಇದ್ದೇ ಇರುತ್ತೆ. ಬಟ್ ನಮಗ್ ಬಂದ್ರೆ ಸವಾಲುಗಳನ್ನ ನಾವು ಎದುರಿಸ್ಬೇಕು ಮೇಡಮ್. ಕರೆಕ್ಟ್ ಥ್ಯಾಂಕ್ ಯು ಅರುಣ್, ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಯಾರಿದು? ಮೇಡಮ್ ನಮ್ಮ ಹೆಸರು ಸುದರ್ಶನ್. ಸುದರ್ಶನ್ ಹೇಳಿ. ಶಿವಮೊಗ್ಗದಿಂದ. ಮೇಡಮ್, ಇದು ಬಂದ್ ಮಾಡೋದ್ರಿಂದ ಈಗ ಎಲ್ಲರಿಗೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಸ್ಕೂಲ್ ಮಕ್ಕಳಿಗೆ ತುಂಬಾ ಮೇನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಅವತ್ತು ಎಕ್ಸಾಮ್ಸ್ ಇದೆ, SLC ಎಕ್ಸಾಮ್ಸ್ ಅಂತ ಅಷ್ಟೇ ಮೇಡಮ್, ಇನ್ನೇನು ತೊಂದರೆ ಇಲ್ಲ. ಕರೆಕ್ಟ್ ಹೌದು ಪರೀಕ್ಷೆ ಬರೆಯುವಂತ ಮಕ್ಕಳುಗಳಿಗೆ ಬಹಳ ತೊಂದರೆ ಆಗುತ್ತೆ. ಅವತ್ತು ತುಂಬಾ ತೊಂದರೆ, ತುಂಬಾ ವರ್ಷದಿಂದ ಓದಿರ್ತಾರೆ, ಅದೊಂದು ಅವರಿಗೆ ಮೇನ್ ಪಾಯಿಂಟ್ ಆಗುತ್ತೆ. ಅಂದ್ರೆ ಮೈಂಡ್ ಮೇಲೆ ಪ್ರೆಷರ್ ಬೀಳಕ್ ಶುರು ಆಗುತ್ತೆ. ಬಂದಿದೆ ಇವತ್ತು ಹೇಗೋ ಏನೋ, ಅಂಡ್ ಶಾಲಾ ಕಾಲೇಜ್ಗಳು ನಡೆಸಬೇಕೋ ಬೇಡವೋ, ಇದೆಲ್ಲ ಗೊಂದಲಗಳು ಶುರು ಆಗ್ತಾ ಹೋಗ್ಬಿಡತ್ತೆ. ಅದೇ ಮೇಡಮ್, ಅವ್ರಿಗೆ ಕನ್ಫ್ಯೂಸ್ ಆದಾಗ ಅವರಿಗೆ ಸ್ವಲ್ಪ ತೊಂದರೆ ಆಗ್ಬೋದೇನೋ ಅಂತ ಅಷ್ಟು ಬಿಟ್ರೆ ಮೇಡಮ್, ನಾವು ಒಗ್ಗಟ್ಟಾಗಿ ಇರ್ತೀವಿ, ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋ ನಮ್ಮ ಭಾವನೆಯಲ್ಲೂ ಇದೆ. ದಯವಿಟ್ಟು ಇದೊಂದು ಮುಂದೂಡಿದ್ರೆ ತೊಂದರೆ ಒಳ್ಳೇದಾಗ್ಬೋದೇನೋ ಅಂತ ನಮ್ಮ ಅನಿಸಿಕೆ ಮೇಡಮ್. ನೋಡೋಣ, ಈ ಕಾರ್ಯಕ್ರಮವನ್ನ ಏನಾದ್ರೂ ವಾಟಾಳ್ ನಾಗರಾಜ್ ಅವರಾಗ್ಲಿ ಸಾರಾ ಗೋವಿಂದ್ ಅವರಾದ್ರಿ ಗಮನಿಸಿದ್ರೆ ನಿಮ್ಮ ಬೇಡಿಕೆಗಳು ಅಂದ್ರೆ ರಿಕ್ವೆಸ್ಟ್ ಇದೆ. ಯಾಕಂದ್ರೆ ಮಕ್ಕಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಯಾವ ರೀತಿ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದರಿಂದ ಅವರ ಪರೀಕ್ಷೆಗಳಿಗೆ ತೊಂದರೆ ಆಗ್ಬಾರ್ದಲ್ವಾ. ಇಲ್ಲಿಂದ ಬರ್ತಾರಲ್ಲ ಮೇಡಮ್, ಹಂಗಾಗಿ ತುಂಬಾ ದೂರದಿಂದ ಬರ್ತಾರೆ. ಓಕೆ ಸುದರ್ಶನ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಜಯ ಸತ್ಯವರ್ಧನ ಕನ್ನಡ ಪರ ಹೋರಾಟಗಾರರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ಕಾರ ಸರ್, ಹೇಳಿ. ಮೇಡಮ್, ಇದು ಅವಾಗಿಂದ ಹೋರಾಟ ನಡೀತಾ ಇದೆ, 25 ವರ್ಷದಿಂದ ಬೆಂಗಳೂರಲ್ಲಿ. ಏನಾದ್ರು ಒಂದು ಸರಿಯಾದ ಕೆಲಸ ನಡೀತಲ್ಲ, ಹೋರಾಟ ಮಾಡೋದ್ರಿಂದ ಬಂದ್ಗಳು ಮಾಡೋದು ಉಪಯೋಗ ಇಲ್ಲ. ಇದು ಸರ್ಕಾರಗಳು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಪ್ಲೀಸ್? ಮೇಡಮ್, ಈ ಕೆಲಸ ಸರ್ಕಾರಗಳು ಮಾಡ್ಬೇಕು. ನೋಡಿ, ಪಕ್ಕದ ರಾಜ್ಯದಲ್ಲಿ ಭಾಷೆ ಅಂತ ಬಂದಾಗ ಎಲ್ಲರೂ ಒಂದಾಗ್ತಾರೆ. ಹೌದು, ಸರ್ಕಾರ ಯಾವ್ದೇ ಆಗ್ಲಿ ಸರಿ. ಆದ್ರೆ ನಮ್ಮ ರಾಜ್ಯದಲ್ಲಿ JDS ಆಗ್ಲಿ, BJP ಆಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ, ಮೂರು ಸರ್ಕಾರಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ನಾನು ಅದನ್ನೇ ಹೇಳೋದು. ತಮಿಳ್ನಾಡಲ್ಲಿ ತಮಿಳ್ ಬಿಟ್ಟು ಬೇರೆ ಭಾಷೆಗೆ ಮನ್ನಣೆ ಇಲ್ಲ, ಆಂಧ್ರಾಗ್ ಹೋದ್ರೆ ತೆಲುಗು ಬಿಟ್ಟು ಬೇರೆ ಭಾಷೆಗೆ ಮನ್ನಣೆ ಇಲ್ಲ, ನೀವು ನಾರ್ತ್ ಇಂಡಿಯಾಗ್ ಹೋದ್ರೆ ಹಿಂದಿ ಬಿಟ್ಟು ಬೇರೆ ಭಾಷೆಗೆ ಮನ್ನಣೆ ಇಲ್ಲ. ಕರ್ನಾಟಕದಲ್ಲಿ ಯಾಕೆ ಕನ್ನಡ ಬಿಟ್ಟು ನಾವು ಬೇರೆ ಎಲ್ಲಾ ಭಾಷೆಗೂ ಮನ್ನಣೆ ಕೊಡ್ಬೇಕು? ಒಂದು ಕನ್ನಡ ಅಂತ ಬಂದಾಗ ಅಥವಾ ಕರ್ನಾಟಕ ಅಂತ ಬಂದಾಗ ಎಲ್ಲಾ ಪಕ್ಷಗಳು ಪಕ್ಷಾತೀತವಾಗಿ ಯಾಕೆ ಒಗ್ಗೂಡಲ್ಲ ಅನ್ನೋ ಪ್ರಶ್ನೆ ಇದೆ. ಇಲ್ಲ, ಇದು ಒಂದು ಹೆಚ್ಚು ಕಮ್ಮಿ 30 ವರ್ಷ ಆಗಿರ್ಬೋದು. ಬಂಗಾರಪ್ಪ CM ಆದಾಗ ಕಾವೇರಿ ನಡೆದಿತ್ತು. ಅವರ ಕುರ್ಚಿ ಉಳಿಸ್ಕೊಳ್ಳೋಕೆ ಎಲ್ಲ ಹೇಳಿದ್ರು, ಆದ್ರೆ ಅವ್ರ ಕುರ್ಚಿ ಬೇಡ ಅಂತ ಹೇಳಿ ಕಡೆಗೆ ಗಲಾಟೆ ಹೇಳಿತ್ತು. ಕಡೆಗೆ ಅವ್ರ ಕುರ್ಚಿ ನಿಲ್ಲಿಸ್ಬಿಟ್ರು ಬಂಗಾರಪ್ಪನ, ಕಾಂಗ್ರೆಸ್ ಪಕ್ಷದವರು. ಅದು ಹೋರಾಟ CM ಆಗಿ. ಕರೆಕ್ಟ್. ಒಂದು ಗೋಕಾಕ್ ರೀತಿಲಿ ಒಂದು ದೊಡ್ಡ ಹೋರಾಟ ಮಾಡ್ಬೇಕು. ಈಗೆಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಲ್ವಾ ಜಯ ಸತ್ಯವರ್ಧನ್ ಅವರೇ? 100% ಮೇಡಮ್. ಅದಕ್ಕೆ ಹೇಳ್ತಾ ಇರೋದು, ಸುಮ್ನೆ ಬಂದ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನಾವು 20 ವರ್ಷದಿಂದ ನೋಡ್ತಾ ಇದೀವಿ ಬಂದ್ ಮಾಡ್ತಾ ಇರೋದು. ಅವತ್ತು ದುಡ್ದು ಅವತ್ತು ತಿನ್ನೋರ್ಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬೇಕು ಅಷ್ಟೇ. 100% ಮೇಡಮ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮೀಪತಯ್ಯ. ನಮಸ್ತೆ ಲಕ್ಷ್ಮೀಜಿ. ಲಕ್ಷ್ಮೀಪತಿ ಅವರು ನಮಸ್ತೆ ಸರ್, ಹೇಳಿ. ಇದು ಕರ್ನಾಟಕ ಬಂದು ಅಂತ ಹೇಳ್ತಾರಲ್ಲ 22ಕ್ಕೆ, ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನಾವ್ ಎಷ್ಟೇನ್ ಹೇಳಿದ್ರು ಅವ್ರು ಬಿಡೋದಿಲ್ಲ. ಮಹಾರಾಷ್ಟ್ರದವರು ಡ್ರೈವರ್ಗಳನ್ನ, ಕನ್ನಡದವ್ರನ್ನ ಡ್ರೈವರ್ಗಳು ಕಡಿಯೋದು, ಮಸಿ ಪಡೆಯೋದು, ಇಷ್ಟು ಅವ್ರಿಗೆಲ್ಲ ತೊಂದರೆ ಕೊಡೋದು, ಇದು ಏನು ಗಲಾಟೆಗೆ ಪ್ರೋತ್ಸಾಹ ಆಗುತ್ತೆ ಹೊರತು ಅದು ಕಮ್ಮಿ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡಬೇಕು, ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಯಾವ್ದಾನ ಒಂದ್ ದಿವಸ ಎಲ್ಲಾ ಇವರು ಏನೋ ಸಂಘದವ್ರು ಸೇರಿ ಒಂದ್ ದಿವಸ ಮಾಡ್ಬೇಕು. ಒಂದ್ ದಿವಸ ಅವರು, ಒಂದ್ ದಿವಸ ಮಾಡೋದ್ ಬೇಡ ಅಷ್ಟೇ ನಾನು ಹೇಳೋದು. ಈಗ ಎಲ್ರು ಒಂದೇ ದಿನ ಮಾಡ್ತಾ ಇದಾರಲ್ಲ 22ಕ್ಕೆ. ಇವ್ರು ಕೊಟ್ಟಿಲ್ವಲ್ಲ, ಅವ್ರು ಯಾರು ಇವರು ಕನ್ನಡ ಚಳವಳಿ ಇನ್ನೊಬ್ರು ಇದಾರಲ್ಲ, ನಾರಾಯಣ ಗೌಡ, ಅವ್ರು ಕೊಟ್ಟಿಲ್ಲ.
ಸೊ ಅವ್ರು ಬೇರೆ ದಿವಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ ನೀವು? ಯಾವ್ದು ಮಾಡಬಾರ್ದು, ಎಲ್ಲರೂ ಸೇರಿ ಒಂದ್ ದಿವಸ ಮಾಡ್ಬೇಕು. ಓಕೆ ಲಕ್ಷ್ಮೀಪತಿ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಆನೇಕಲ್ಲಿಂದ ನಂಜುಂಡೇಗೌಡರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಮೇಡಮ್. ಇವರು ಬಂದು ಅಂತ ಬಂದ್ ಮಾಡ್ತಾರಲ್ವಾ, ಅವತ್ತು ದುಡ್ಕೊಂಡು ತಿನ್ನೋರ್ಗೆ ಎಷ್ಟು ಕಷ್ಟ ಆಗುತ್ತೆ ಮೇಡಮ್? ನಿಜ ಅಲ್ವಾ? ನಾಡು ನುಡಿ ಜಲ ಅಂತ ಬಂದಾಗ ಒಂದ್ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಲಾಗತ್ತೆ ಸರ್. ಬಟ್ ಆದ್ರೆ ಅದರಿಂದ ಎಷ್ಟು ಮಟ್ಟಿಗೆ ಬಂದ್ ಮಾಡೋದಕ್ಕೆ ಸಮಸ್ಯೆ ಅಲ್ಲ, ಎಷ್ಟ್ರ ಮಟ್ಟಿಗೆ ಅವ್ರು ಅದನ್ನ ಎಫೆಕ್ಟಿವ್ ಆಗಿ ಬಂದಿಂದ ಏನ್ ಉಪಯೋಗ ಆಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಹೌದು ಮೇಡಮ್. ಈಗ ನೋಡಿ, ಆನೇಕಲ್ ತಾಲೂಕಲ್ಲಿ ಮುದ್ದುರಮ್ಮ ಜಾತ್ರೆ ಅಂತ ನಡೆಯುತ್ತೆ ಮೇಡಮ್. 22ನೇ ತಾರೀಕು ಜಾತ್ರೆ. ಓಕೆ. ಸುತ್ತಮುತ್ತ ತೇರುಗಳೆಲ್ಲ ಬರ್ತಾವ ಮೇಡಮ್. ಎಲ್ಲಾ ಕಡೆ ತಾಲೂಕುಗಳಿಂದ ಬಸ್ಗಳು ಹಾಕಿರ್ತಾರ, ಪ್ರೈವೇಟ್ ಬಸ್ಗಳು, ಗೌರ್ಮೆಂಟ್ ಬಸ್ಗಳೆಲ್ಲ ಬಂದಿರ್ತಾವೆ. ಎಷ್ಟು ಸಮಸ್ಯೆ ಆಗುತ್ತೆ ಮೇಡಮ್ ಜನಗಳಿಗೆ. ಅದು ವರ್ಷಕ್ಕೊಂದ್ಸಲಿ 5 ದಿವಸ ಜಾತ್ರೆ ನಡೆಯುತ್ತೆ. ಇವೆಲ್ಲ ನೋಡ್ಕೊಂಡು ಫಸ್ಟ್ ಗೌರ್ಮೆಂಟ್ ಎಷ್ಟು ಬೆಂಬಲ ಕೊಡುತ್ತೆ ಅದು ನೋಡ್ಬೇಕಲ್ಲ ಮೇಡಮ್. ಇವರು ಖಾಸಗಿ ಕಂಪನಿಗಳವ್ರು ಎಷ್ಟು ಬೆಂಬಲ ಕೊಡ್ತಾರೆ? ಸರ್ಕಾರ ಒಂದು ಬೆಂಬಲ ಕೊಟ್ಬಿಟ್ರೆ, ಸರ್ಕಾರ ನಿರ್ಧಾರ ಮಾಡ್ಬಿಟ್ರೆ ಬಂದ್ ಮಾಡೋ ಪ್ರಮೇಯನೇ ಬರೋದಿಲ್ವಲ್ಲ. ಸರ್ಕಾರ ನಿರ್ಧಾರ ತಗೊಳ್ಬೋದಲ್ಲ ಇದಕ್ಕೆ. ಹೌದು ಮೇಡಮ್, ಸರ್ಕಾರನೇ ಕರೆಕ್ಟ್ ಆಗಿಲ್ವಲ್ಲ ಮೇಡಮ್ ಇಲ್ಲಿ. ಯಾವ ಸರ್ಕಾರಗಳು? ಯಾವ ಸರ್ಕಾರ ಬಂದ್ರೂ ಅಷ್ಟೇ ಇದೆ ಮೇಡಮ್. ಜನಗಳ ಸಮಸ್ಯೆ ನೋಡಲ್ಲ, ಅವರು ಸಮಸ್ಯೆ ನೋಡ್ಕೊಂತಾರೆ. ನಿಜ. ನೋಡಿ, ಅವ್ರಿಗೆ ಏನಾಗ್ಬೇಕು ಬಂದ್ ಮಾಡೋದ್ರಿಂದ? ಸರ್ಕಾರಕ್ಕೆ ಒಂದಷ್ಟು ಸಾವಿರಾರು ಕೋಟಿ ನಷ್ಟ ಆಗತ್ತೆ. ಅವ್ರೇನ ಬಂದ್ ಮಾಡಿ ನಾಡು ನುಡಿ ಜಲ ಅಂತ ಬಂದಾಗ ಒಂದಿನಾನ 2 ದಿನಾನ ಅದಕ್ಕಿಂತ ದೊಡ್ಡದು ಯಾವ್ದೂ ಇಲ್ಲ ಬಿಡಿ. ಕರ್ನಾಟಕ ಕನ್ನಡಿಗರಿಗಿಂತ ದೊಡ್ಡದು ಯಾವ್ದೂ ಇಲ್ಲ. ಬಟ್ ಆದ್ರೆ ಅದಕ್ಕೆ ಎಷ್ಟು ಮಟ್ಟಿಗೆ ಇವರು ಅದರಿಂದ ಏನಾದ್ರೂ ಒಂದು ಪ್ರಯೋಜನ ಆಗ್ಬೇಕಲ್ಲ. ಬಂದಂತ ಹೇಳ್ಬಿಡೋದು, ಇವ್ರೆಲ್ಲ ಇವ್ರು ಕೆಲ್ಸಗಳು ಇವ್ರು ಮಾಡ್ತಾ ಇರ್ತಾರೆ ಮೇಡಮ್. ಕಡುಬಾಡವರು ಇರೋರಿಗೆ ತೊಂದರೆ ಆಗುತ್ತೆ. ಓಕೆ ನಂಜುಂಡೇಗೌಡ್ರ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನಾಗರಾಜ್ ಅಂತ ಮಂಡ್ಯದಿಂದ. ನಾಗರಾಜ್ ಅವರೇ ನಮಸ್ತೆ. ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ. ಬಟ್ ವಾಟಾಳ್ ನಾಗರಾಜ್ ಅವ್ರು ಮಾಡ್ತಿರೋದು ಧ್ಯೇಯ ಗುರಿ ಕರೆಕ್ಟ್ ಆಗಿದೆ. ಆದ್ರೆ ಹುಂಡೂರಿಗೆ ಇದು ಕೊಡ್ತಾ ಇರೋದು 100 ಎಂ.ಎಲ್.ಎಗಳು ಮಂತ್ರಿಗಳ ಮನೆಗೂ ಅವ್ರ ಮುತ್ತಿಗೆ ಆಗ್ಬೇಕು ಮೇಡಮ್. ಇದು ಬಂದ್ ಮಾಡೋದ್ರಿಂದ ಏನಾಗುದಿಲ್ಲ. ಇದಕ್ಕೆ ಮೇನ್ ಕಾರಣ ಪುಂಡಾಟ ಎಲ್ಲ ಹೆಚ್ಚೋದಕ್ಕೆ ಎಂ.ಎಲ್.ಎಗಳು, ಮಂತ್ರಿಗಳು, ಎಂಪಿಗಳು ಇವ್ರ ಮನೆಗೆ ಹೋಗಿ ಇವ್ರ ಕಂಬ ಕಟ್ಟಿ ಹೊಡೋಯ್ತು ಅಂತಾರೆ ಸರಿ ಹೋಗುತ್ತೆ ಮೇಡಮ್ ಅವರೇ. ಇಲ್ದವ್ರೆ ಕರ್ನಾಟಕ ಮುಂದುವರಿಯಲ್ಲ ಮೇಡಮ್ ಅವರೇ. ಇದು ಪ್ರಾಬ್ಲಮ್ ಇರೋದು. ಬಂದಿಂದ ಏನೂ ಆಗುದಿಲ್ಲ ಮೇಡಮ್ ಅವರೇ. ಕರೆಕ್ಟ್ ಸರ್, ಕರೆಕ್ಟ್. ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಬಿಡಬೇಕು. ವೋಟ್ಗೋಸ್ಕರ ಈ ರೀತಿ ಮಾಡೋದನ್ನ ಬಿಡಬೇಕು ಫಸ್ಟ್ ಅಲ್ವಾ? ಎಂ.ಎಲ್.ಎಗಳು, ಎಂ.ಎಲ್.ಸಿಗಳು, ಎಂಪಿ ಮಿನಿಸ್ಟ್ರ್ ಮನೆಗೆ ಹೋಗಿ ಎಳ್ಕೊಂಡವ್ರ ಕಂಬ ಕಟ್ಟಬೇಕು. ಅವ್ರಿಗೆ ಯಾವಾಗ ಬಿಸಿ ಮುಟ್ಟುತ್ತೆ ಅವಾಗ ಜನಗಳು ಎಚ್ಚೆತ್ಕೋತಾರೆ. ಪುಂಡ್ರುವೆ ಫಸ್ಟ್ ಇವ್ರಿಗೆ ಬಿಸಿ ಮುಟ್ಟಿಸ್ಬೇಕು. ಪುಂಡ್ರಿಗಿಂತ ಮೊದಲು ಬಿಸಿ ಮುಟ್ಟಿಸ್ಬೇಕು ಮೇಡಮ್ ಅವರೇ. ಸಮಾಜ ಅಂತಂದ್ರೆ. ಓಕೆ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಹುಬ್ಳಿಯಿಂದ ದೇವಪ್ಪ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ಈಗ ಇದೆಲ್ಲ ಎಕ್ಸಾಮ್ ಟೈಮ್ದಲ್ಲಿ ಸ್ಟ್ರೈಕ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗಲ್ವಾ? ತುಂಬಾ ಜನ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ಯಾಕಂತಂದ್ರೆ ಇದು ನೋಡ್ರಿ, ರಾಜಕೀಯ ಬೇರೆ, ಶಿಕ್ಷಣ ಬೇರೆ. ಹೌದು, ರಾಜಕೀಯ ಬೇರೆ. ಇದ್ರೊಳಗ ಶಿಕ್ಷಣದೊಳಗ ಮಕ್ಕಳಿಗೆ ವರ್ಷಗಟ್ಲೆ ಕಲ್ತು ತುಂಬಾ ತೊಂದರೆ ಆಗತ್ತ. ಈಗ ಸ್ಟ್ರೈಕ್ ಮಾಡ್ಕೊಂಡ್ ಕುಂತ್ರ ಈಗ ಬಸ್ಸಿನ ಹೋಗುದು ಬರುದು ತೊಂದರೆ ಆಗೋದಲ್ವಾ? ಆದ್ರೆ ಅದನ್ನೇ ಹೇಳ್ತಾ ಇರೋದು. ಈಗ ಅಲ್ಲಿ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಪುಂಡಾಟಿಕೆ ಮೆರಿತಾ ಇದ್ದಾರೆ ಪುಂಡ್ರು ಅನ್ನೋದಕ್ಕಿಂತ ಅದರ ಜೊತೆಗೆ ಆ ಒಂದು ವಿಚಾರಕ್ಕೆ ಇಲ್ಲಿನ ಕನ್ನಡಿಗರೇ ತೊಂದರೆ ಅನುಭವಿಸೋದು ಎಷ್ಟ್ರ ಮಟ್ಟಕ್ಕೆ ಸರಿ ಅಲ್ವಾ? ಹೌದ್ರಿ. ಅದಕ್ಕೆ ಇದಕ್ಕೂ ಏನಿತ್ತಂದ್ರೆ ಕೆಟ್ಟ ಕೃತ್ಯಗಳನ್ನು ಮಾಡುವ ಯಾವುದೇ ಜಾತಿ ಇಲ್ರಿ. ಅದು ಕೆಟ್ಟ ಕೆಲಸ ಯಾರು ಮಾಡ್ತಾರೋ ತಕ್ಷಣ ಅದಕ್ಕೆ ಸರ್ಕಾರದವರು ಇಷ್ಟು ಪಕ್ಷದವ್ರು ಕೂಡ್ಕೊಂಡು ಅವಂಗ ಕಠಿಣವಾದ ಕ್ರಮ ತಗೋಬೇಕ್ರಿ. ಸರ್ಕಾರನೇ ತಪ್ಪು ಮಾಡ್ಬಿಟ್ರೆ ಹೇಳಿ ಮೇಡಮ್. ಜನ ತಪ್ಪು ಮಾಡಿದ್ರೆ ಸರ್ಕಾರ ಶಿಕ್ಷೆ ಕೊಡ್ಬೇಕು, ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ನಾವು ಮಾತಾಡ್ತೀವಲ್ವಾ? ಆ ಸರ್ಕಾರ ನಡೆಸುವಂತಹ ರಾಜಕಾರಣಿಗಳೇ ತಪ್ಪು ಮಾಡ್ತಾ ಕೂತ್ಕೊಂಡ್ರೆ ಏನ್ ಮಾಡ್ತೀರಿ? ರಾಜಕಾರಣಿ ತಪ್ಪು ಮಾಡಿದ್ರೆ ಅವ್ರಿಗೆ ಗೊತ್ತಾಗಬೇಕಲ್ರಿ. ಈಗ ಜನ ಆಡಳಿತ ಇದನ್ನ ತಪ್ಪಿಸ್ತಾರಲ್ರಿ, ದಿಕ್ಕು ತಪ್ಪಿಸ್ತಾರಲ್ಲ. ಹೌದಲ್ಲ ಮೇಡಮ್? ಓಕೆ ದೇವಪ್ಪ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಬಾಬು ಅಂತ. ನಮಸ್ತೆ ಬಾಬು ಅವರೇ. ನಮಸ್ತೆ ಸರ್, ಹೇಳಿ. ಸ್ಟ್ರೈಕ್ ಮಾಡೋದು ನಮ್ಮ ಕನ್ನಡದವರೇ ನಮ್ಮ ಸಪೋರ್ಟ್ ಮಾಡ್ತಾರಲ್ಲ ಮೇಡಮ್. ನಾನು ಫುಲ್ಲು ಬ್ರೇಕ್ ಮಾಡಿ ನಮ್ಮ ಕನ್ನಡ ಕೆಲಸ ಕೊಡ್ಬೇಕು. ನಮ್ DRDO ಪೊಲೀಸ್ ನೋಡಿ, ಇದ ನೋಡಿ, ಬರೀ ಇಂಡಿಯಾವರು ತುಂಬವ್ರೆ.
ಯಾವ ತಗೊಂಡಿರ ಫೌಂಡೇಶನ್ ಎಲ್ಲ ಸ್ಟೇಟ್ ಮಾಡಿದ್ರೆ ಅರ್ಥ ಇಲ್ಲ ಮೇಡಮ್ ಇದು. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು. ಪರಿಹಾರ ಬೇಕಾದ್ರೆ ಕನ್ನಡ ಸಂಘಟನೆ ಒಗ್ಗಟ್ಟಾಗಿರ್ಬೇಕು ಮೇಡಮ್. ಕನ್ನಡ ಸಂಘಟನೆ ಒಗ್ಗಟ್ಟಾಗಿರ್ಬೇಕು. ಬರೀ ನವೆಂಬರ್ ಮಾತ್ರ ಬಂದು ಕನ್ನಡ ರಾಜ್ಯೋತ್ಸವ ಮಾಡಿ ಕನ್ನಡ ಬೆಳೆಯಕ್ಕಾಗಲ್ಲ. ಕನ್ನಡಿಗರು ಒಗ್ಗಟ್ಟಾಗಬೇಕು ಬಾಬು ಅವರೇ, ಕನ್ನಡಿಗರು ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕು. ಕನ್ನಡಿಗರು ಒಗ್ಗಟ್ಟಾಗಿರ್ಬೇಕು. ಬರೋ ಹಿಂದಿ ಅವರಿಗೆ ಕನ್ನಡ ಕಲಿಸ್ಬೇಕು ಇವರು. ಹೌದು ಹೌದು ಹೌದು. ಅಲ್ಲ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡೋದು ಕಡ್ಡಾಯ ಅಂತ ಆಗ್ಬೇಕು. ಬೋರ್ಡ್ ಹೇಳ್ಬೇಕು ಮೇಡಮ್, ಎಲ್ಲ ಬೋರ್ಡ್ ಇವಾಗೆಲ್ಲ ಓಕೆ, ಥ್ಯಾಂಕ್ ಯು ಬಾಬು ಅವರೇ ಪೌಟಿ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆಯಾಗಿ ಬಹಳಷ್ಟು ಜನ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಕರೆ ಮಾಡಿ ಬಂದ್ ಮಾಡೋದೇನೋ ಸರಿ, ಆದ್ರೆ ಅದರಿಂದ ನೆಕ್ಸ್ಟ್ ಪ್ರಯೋಜನ ಏನಿದೆ? ಅವತ್ತು ಶನಿವಾರ ಮಕ್ಕಳಿಗೆ SLC ಮಕ್ಕಳಿಗೆ ಪರೀಕ್ಷೆ ನಡೀತಾ ಇದೆ, ಬಹಳಷ್ಟು ತೊಂದರೆ ಆಗತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ರಾಜಕಾರಣಿಗಳು ಇದ್ರ ಬಗ್ಗೆ ಗಡಿಯಲ್ಲಿರುವ, ಅದು ಗಡಿ ಭಾಗದಲ್ಲಿರುವಂತಹ ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಬಿಟ್ಟು ಕನ್ನಡಿಗರಿಗಾಗಿ ಅವರು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ನೋಡೋಣ ಬಂದ್ ಯಾವ ರೀತಿ ನಡೆಯುತ್ತೋ ಅಥವಾ ಇಲ್ವೋ, ಅಥವಾ ಏನಾದ್ರೂ ಕ್ಯಾನ್ಸಲ್ ಮಾಡ್ತಾರಾ. ಇನ್ನೂ 1-2 ದಿನಗಳ ಕಾಲ ಟೈಮ್ ಇದೆ, ನೋಡೋಣ ಏನೆಲ್ಲ ಆಗತ್ತೆ ಅಂತ ಹೇಳಿ.